ನಮಸ್ಕಾರ ಗೆಳೆಯರೇ. ಭಾರತ ಮತ್ತು ಪಾಕಿಸ್ತಾನಕ್ಕೆ ಸಂಬಂಧಿಸಿದ 4 ದೊಡ್ಡ ಸುದ್ದಿಗಳು ಹೊರಬರ್ತಾ ಇವೆ. ಸೂರತ್ನ ಹಜಿರಾ ಬಂದರಿನಲ್ಲಿ ಭಾರತೀಯ ನೌಕಾಪಡೆಯು ಮೊದಲ ಬಾರಿಗೆ ತನ್ನ ಯುದ್ಧ ನೌಕೆ INS ಸೂರತ್ ಅನ್ನ ನಿಯೋಜಿಸಿದೆ. ಇಲ್ಲಿಂದಲೇ ಹಲವು ರೀತಿಯ ಆಂಟಿ ಶಿಪ್ ಮಿಸೈಲ್ಗಳನ್ನ ಮತ್ತು ಇತರೆ ಹಲವು ಅಡ್ವಾನ್ಸ್ಡ್ ಮಿಸೈಲ್ಗಳನ್ನ ಟೆಸ್ಟಿಂಗ್ ಮಾಡಲಾಗುವುದು. ಎರಡನೆಯ ಸುದ್ದಿ, ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಅವರು ಅಮೆರಿಕದ ವಿದೇಶಾಂಗ ಸಚಿವರೊಂದಿಗೆ ಮಾತನಾಡಿದ್ದಾರೆ ಹಾಗೂ ಭಾರತ ನಮ್ಮ ಮೇಲೆ ದಾಳಿ ಮಾಡದಂತೆ ಭಾರತದ ಮೇಲೆ ಸ್ವಲ್ಪ ಒತ್ತಡ ಹೇರಬೇಕು ಮತ್ತು ಭಾರತ ದಾಳಿ ಮಾಡಿದರೂ ಕೂಡ ಪಾಕಿಸ್ತಾನಕ್ಕೆ ಹೆಚ್ಚಿನ ಹಾನಿಯಾಗದಂತೆ ಅದನ್ನು ಅತ್ಯಂತ ಕಡಿಮೆ ತೀವ್ರತೆಯಿಂದ ಮಾಡಬೇಕು ಅನ್ನೋದನ್ನು ಹೇಳಲಾಗಿದೆ. ಮೂರನೇ ಸುದ್ದಿ, ಅಮೆರಿಕದ ವಿದೇಶಾಂಗ ಸಚಿವರು ತಕ್ಷಣ ಭಾರತಕ್ಕೆ ಕರೆ ಮಾಡಿದರು ಹಾಗೂ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಜಿ ಅವರೊಂದಿಗೆ ಮಾತುಕತೆಗಳನ್ನು ನಡೆಸಿದ್ದು ಇಲ್ಲಿ ಹಲವು ವಿಭಿನ್ನ ವಿಷಯಗಳ ಕುರಿತು ಚರ್ಚೆಗಳು ನಡೆದವು. ಹಾಗೂ ನಾಲ್ಕನೇ ಸುದ್ದಿಯು, ಇದರ ಸ್ವಲ್ಪ ಸಮಯದ ನಂತರವೇ ಭಾರತದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಜಿ ಅವರು ಅಮೆರಿಕದ ರಕ್ಷಣಾ ಸಚಿವರೊಂದಿಗೆ ಮಾತನಾಡಿದ್ದು ಅವರು ಪಾಕಿಸ್ತಾನವು ತನ್ನ ಭಯೋತ್ಪಾದನೆಯಿಂದ ಕೇವಲ ಭಾರತವನ್ನಷ್ಟೇ ಅಲ್ಲದೆ ಅದು ಇಡೀ ಜಗತ್ತನ್ನ ತೊಂದರೆಗೊಳಿಸಿದೆ. ಈಗ ಪಾಕಿಸ್ತಾನದ ನಿರ್ಮೂಲನೆ ಖಚಿತ ಅನ್ನೋದರ ಬಗ್ಗೆ ತಮ್ಮ ಸ್ಪಷ್ಟ ಮಾತುಗಳಲ್ಲಿ ಹೇಳಿದರು. ಹಾಗೂ ಇಲ್ಲಿ ಆಶ್ಚರ್ಯಕರ ವಿಷಯವೆಂದರೆ ನಾವು ಭಾರತದ ಜೊತೆಗೆ ಸಂಪೂರ್ಣವಾಗಿ ನಿಲ್ಲುತ್ತೇವೆ ಅಂತ ಅಮೆರಿಕದ ರಕ್ಷಣಾ ಸಚಿವರು ಸ್ಪಷ್ಟವಾಗಿ ಹೇಳಿದ್ದು. ಸೊ ಗೆಳೆಯರೆ, ಇವತ್ತಿನ ಈ 4 ಇಂಪಾರ್ಟೆಂಟ್ ಅಪ್ಡೇಟ್ಗಳನ್ನು ಡಿಟೇಲ್ ಆಗಿ ನಿಮಗೆ ಹೇಳಲಿದ್ದೇನೆ. ಅದಕ್ಕಾಗಿ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಕೊನೆವರೆಗೂ ನೋಡಿ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಸೊ ಗೆಳೆಯರೆ, ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯ ನಂತರ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಉದ್ವಿಗ್ನತೆ ನಿರಂತರವಾಗಿ ಹೆಚ್ಚುತ್ತಿದೆ. ಇಂಥ ಪರಿಸ್ಥಿತಿಯಲ್ಲಿ ಜನರು ಸುಮಾರು 10 ದಿನಗಳು ಕಳೆದಿವೆ ಅಂತ ಪ್ರಶ್ನೆಗಳನ್ನ ಎತ್ತುತ್ತಿದ್ದಾರೆ. ಭಾರತ ಈಗ ಏನು ಕ್ರಮ ಕೈಗೊಳ್ಳಲಿದೆ ಅಥವಾ ಇಷ್ಟು ಹೆಚ್ಚಿನ ಸಮಯ ತೆಗೆದುಕೊಳ್ಳುವಂತಹ ಯಾವ ಸಿದ್ಧತೆಗಳನ್ನ ಭಾರತ ನಡೆಸುತ್ತಿದೆ ಅಂತ. ಸೊ ಇದರ ಮಧ್ಯೆ ಈಗ ಭಾರತೀಯ ನೌಕಾಪಡೆಯು ಗುರುವಾರ ಸೂರತ್ನ ಹಜಿರಾ ಬಂದರಿನಲ್ಲಿ ಮೊದಲ ಬಾರಿಗೆ ತನ್ನ ಯುದ್ಧ ನೌಕೆ INS ಸೂರತ್ ಅನ್ನ ನಿಯೋಜಿಸಿದೆ ಅಂತ PTIನ ಡಿಫೆನ್ಸ್ ಸೋರ್ಸ್ಗಳು ಬಹಿರಂಗಪಡಿಸಿದ ಸುದ್ದಿ ಹೊರಬಿದ್ದಿದೆ. ಇಲ್ಲಿ ವಿವಿಧ ರಾಜಕಾರಣಿಗಳು ಮತ್ತು ಅನೇಕ ನೌಕಾಧಿಕಾರಿಗಳನ್ನು ಸ್ವಾಗತಿಸಲಾಗಿತ್ತು. ವರದಿಗಳ ಪ್ರಕಾರ ಭಾರತೀಯ ನೌಕಾಪಡೆಯು ತನ್ನ ಎಲ್ಲ ಯುದ್ಧ ನೌಕೆಗಳನ್ನು ಬಹಳ ಜಾಗರೂಕತೆಯಿಂದ ಇರಿಸಿದೆ. ಅರೇಬಿಯನ್ ಸಮುದ್ರದಲ್ಲಿ ಆಂಟಿ ಶಿಪ್ ಮತ್ತು ಆಂಟಿ ಏರ್ಕ್ರಾಫ್ಟ್ ಫೈರಿಂಗ್ ನ ಅಭ್ಯಾಸವನ್ನ ಪ್ರಾರಂಭಿಸಲಾಗಿದೆ. ಹಾಗೆಯೇ ಗುಜರಾತ್ ಬಳಿಯ ಕೋಸ್ಟ್ ಗಾರ್ಡ್ ಅನ್ನು ಸಹ ಅಲರ್ಟ್ ಅಲ್ಲಿ ಇರಿಸಲಾಗಿದೆ. ಮತ್ತೊಂದೆಡೆ ಪಾಕಿಸ್ತಾನ ಮತ್ತೆ ಇಂಟರ್ನ್ಯಾಷನಲ್ ಗಡಿಯಲ್ಲಿ ತಮ್ಮ ಪೋಸ್ಟುಗಳು ಮತ್ತು ಅದರ ಧ್ವಜಗಳನ್ನು ಅಳವಡಿಸಿದೆ. ಕೇವಲ 1 ದಿನದ ಮೊದಲು ಪಾಕಿಸ್ತಾನವು ತನ್ನ ಪೋಸ್ಟ್ಗಳಿಂದ ಧ್ವಜಗಳನ್ನು ತೆಗೆದುಹಾಕಿತ್ತು. ಹಾಗೂ ಇದರ ಮಧ್ಯೆ ಪಾಕಿಸ್ತಾನವು ಅಮೆರಿಕಾದಿಂದ ಸಹಾಯವನ್ನು ಕೋರಿದೆ ಮತ್ತು ಬಹುಶಃ ಈ ಪಾಕಿಸ್ತಾನವು ಅಮೆರಿಕಾದಿಂದ ಸಹಾಯವನ್ನು ಪಡೆದುಕೊಂಡಿದೆ ಅನ್ನೋ ಸುದ್ದಿನೂ ಕೂಡ ಬಂದಿತ್ತು. ಅದಕ್ಕಾಗಿಯೇ ಈ ಪಾಕಿಸ್ತಾನವು ಮತ್ತೆ ಅಲ್ಲಿ ತನ್ನ ಧ್ವಜಗಳನ್ನು ಹಾರಿಸಲು ಪ್ರಾರಂಭಿಸಿದೆ. ಆದರೆ ನಮ್ಮ INS ಸೂರತ್ನ ನಿಯೋಜನೆಯು ಅವರ ಈ ಆಟವನ್ನ ಸಂಪೂರ್ಣವಾಗಿ ಬದಲಾಯಿಸಲಿದೆ. ಈ INS ಸೂರತ್ ಭಾರತ ನಿರ್ಮಿಸಿದ ಯುದ್ಧ ನೌಕೆಯಾಗಿದ್ದು ಇದನ್ನ ನಾವು ಡಿಸ್ಟ್ರಾಯರ್ ಅಂತಾನೂ ಕರೆಯುತ್ತೇವೆ. ಇದರ ಉದ್ದ ಸುಮಾರು 164 ಮೀಟರ್ ಮತ್ತು ತೂಕ ಸುಮಾರು 7400 ಟನ್. ಇದು P-15B ಗೈಡೆಡ್ ಮಿಸೈಲ್ ಡಿಸ್ಟ್ರಾಯರ್ ಯೋಜನೆಯ 4ನೇ ಹಡಗು. ಇದರಲ್ಲಿ 4 ಗ್ಯಾಸ್ ಟರ್ಬೈನ್ ಸ್ಟೆಲ್ತ್ ಗೈಡೆಡ್ ಮಿಸೈಲ್ ಡಿಸ್ಟ್ರಾಯರ್ ಟೆಕ್ನಾಲಜಿಯನ್ನ ಸಂಯೋಜಿಸಲಾಗಿದೆ. ಈ ಹಡಗು ವಿಶ್ವದ ಅತಿ ದೊಡ್ಡ ಹಡಗುಗಳಲ್ಲಿ ಒಂದಾಗಿದ್ದು ಇದರ 75% ರಷ್ಟು ಪಾರ್ಟ್ಸ್ ಗಳನ್ನ ಭಾರತದಲ್ಲಿಯೇ ತಯಾರಿಸಲಾಗಿದೆ. ಹಾಗೂ ಇದು ಅಡ್ವಾನ್ಸ್ ನೆಟ್ವರ್ಕ್, ಅಡ್ವಾನ್ಸ್ ವೆಪನ್ ಸೆನ್ಸರ್ ಪ್ಯಾಕೇಜ್ನೊಂದಿಗೆ ಚಲಿಸುವ ಒಂದು ಅಪಾಯಕಾರಿ ಆಯುಧವಾಗಿದೆ. ಸೊ ಈಗ ಎರಡನೇ ಅಪ್ಡೇಟ್ ಕಡೆಗೆ ಹೋಗೋಣ. ಭಾರತದ ವಿವಿಧ ಸ್ಥಳಗಳಲ್ಲಿ ಅಥವಾ ಭಾರತದ 3 ಸೇನೆಗಳಲ್ಲಿ ಭಾರತದ ಸಿದ್ಧತೆಗಳನ್ನ ನೋಡಿ ಈ ಪಾಕಿಸ್ತಾನ ಸಂಪೂರ್ಣವಾಗಿ ಆತಂಕಗೊಳಗಾಗಿದೆ. ಆತಂಕದ ಜೊತೆಗೆ ಪಾಕಿಸ್ತಾನದಲ್ಲಿ ಭಯವೂ ಕೂಡ ಇದೆ. ಅದಕ್ಕಾಗಿ ಈ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಅಮೆರಿಕದ ಮುಂದೆ ಸ್ಪಷ್ಟಪಡಿಸುವುದಕ್ಕಾಗಿ ಪ್ರಯತ್ನಿಸಿದ್ದಾರೆ. ಹಾಗೂ ಪಾಕಿಸ್ತಾನದ ವಿರುದ್ಧ ಸಿದ್ಧಪಡಿಸ್ತಾ ಇರುವ ಯುದ್ಧವನ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡುವುದಕ್ಕಾಗಿ ಭಾರತದ ಮೇಲೆ ಒತ್ತಡ ಹೇರಲು ಪ್ರಯತ್ನಿಸಬೇಕು ಅಂತ ಹೇಳಿದ್ದಾರೆ. ಇದರ ಹೊರತಾಗಿ ಭಯೋತ್ಪಾದನೆಯ ವಿರುದ್ಧದ ಹೋರಾಟದಲ್ಲಿ ಭಾರತದೊಂದಿಗೆ ಸಹಕರಿಸುತ್ತದೆ ಅಂತ ಶಹಬಾಜ್ ಶರೀಫ್ ಈ ವಿನಂತಿಯ ಮೇರೆಗೆ ಅಮೆರಿಕದ ವಿದೇಶಾಂಗ ಸಚಿವ ಮಾರ್ಕೊ ರೂಬಿಯೋಗೆ ತಿಳಿಸಿದರು. ಪಹಲ್ಗಾಮ್ ದಾಳಿಯಲ್ಲಿ ಸಂಭವಿಸಿದ ಈ ಅಪಘಾತದ ತನಿಖೆಗೆ ಪಾಕಿಸ್ತಾನವು ಸಂಪೂರ್ಣವಾಗಿ ಸಹಕರಿಸಲಿದೆ. ಭಯೋತ್ಪಾದನೆ ವಿರುದ್ಧದ ಹೋರಾಟದಲ್ಲಿ ಪಾಕಿಸ್ತಾನ 90,000ಕ್ಕೂ ಹೆಚ್ಚು ಜನರನ್ನ ತ್ಯಾಗ ಮಾಡಿದೆ. ಇದರಿಂದಾಗಿ ಪಾಕಿಸ್ತಾನಿ $1.5 ಬಿಲಿಯನ್ ಹೆಚ್ಚು ನಷ್ಟವನ್ನ ಭರಿಸಬೇಕಾಯಿತು ಅಂತ ಈ ಪಾಕಿಸ್ತಾನ ಮಾರ್ಕೊ ರೂಬಿಯೋ ಮುಂದೆ ಹೇಳಿಕೊಂಡಿದೆ. ಭಾರತ ಪಾಕಿಸ್ತಾನ ಈ ಉದ್ವಿಗ್ನತೆಯ ನಡುವೆ ಮಾರ್ಕೊ ರೂಬಿಯೋ ಅವರು ಬುಧವಾರ ಅಂದರೆ ಏಪ್ರಿಲ್ 30, 2025
ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಅವರೊಂದಿಗೂ ಮಾತನಾಡಿದ್ದಾರೆ. ಸೊ ಈಗ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರೊಂದಿಗೆ ಮಾರ್ಕೊ ರೂಬಿಯೋ ಸಮಸ್ಯೆಗಳ ಕುರಿತು ಮಾತಾಡಿದ ಮೂರನೇ ಅಪ್ಡೇಟ್ನ ಬಗ್ಗೆ ಮಾತಾಡೋಣ. ಮಾರ್ಕೊ ರೂಬಿಯೋ ಎರಡು ದೇಶಗಳನ್ನು ಸಂಯಮದಿಂದ ವರ್ತಿಸುವಂತೆ ಒತ್ತಾಯಿಸಿದ್ದಾರೆ. ನೀವಿಬ್ಬರು ಪರಮಾಣು ಸಮೃದ್ಧ ರಾಷ್ಟ್ರಗಳು, ಆದ್ದರಿಂದ ಯಾವುದೇ ರೀತಿಯ ದೊಡ್ಡ ದಾಳಿಯು ಎರಡು ದೇಶಗಳಿಗೂ ದೊಡ್ಡ ಹಾನಿಯನ್ನುಂಟು ಮಾಡಬಹುದು ಅನ್ನೋದನ್ನ ಹೇಳಿದ್ದಾರೆ. ಈ ವ್ಯಕ್ತಿಯ ಹೇಳಿಕೆಯನ್ನ ನೀವು ನೋಡೋದಾದ್ರೆ ಸ್ವಲ್ಪ ಮಟ್ಟಿಗೆ ನೀವು ಅದನ್ನ UN ನೀಡಿದ ಹೇಳಿಕೆಗೆ ಹೋಲುವಂತೆ ಕಾಣಬಹುದು. ಇದಷ್ಟೇ ಅಲ್ಲದೆ ಭಯೋತ್ಪಾದನೆಯ ವಿರುದ್ಧ ಹೋರಾಡುವಲ್ಲಿ ಅಮೆರಿಕ ಭಾರತವನ್ನ ಸಂಪೂರ್ಣವಾಗಿ ಬೆಂಬಲಿಸಲಿದೆ ಅನ್ನೋ ಈ ವಿಷಯವನ್ನು ಕೂಡ ಚರ್ಚಿಸಲಾಯಿತು. ಜೈಶಂಕರ್ ಅವರೊಂದಿಗಿನ ಮಾತುಕತೆಯಲ್ಲಿ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯಲ್ಲಿ ಸಾವನ್ನಪ್ಪಿದ ಜನರ ಬಗ್ಗೆ ರೂಬಿಯೋ ಅವರು ದುಃಖ ವ್ಯಕ್ತಪಡಿಸಿದ್ದಾರೆ. ಇದರೊಂದಿಗೆ ಸ್ಟೇಟ್ ಡಿಪಾರ್ಟ್ಮೆಂಟ್ ಸ್ಪೋಕ್ಸ್ ವುಮೆನ್ ಟ್ಯಾಮಿ ಬ್ರೂಸ್ ಬಿಡುಗಡೆ ಮಾಡಿದ ಹೇಳಿಕೆಯಲ್ಲಿ ಭಯೋತ್ಪಾದನೆಯ ವಿರುದ್ಧ ಅಮೆರಿಕ ಭಾರತದೊಂದಿಗೆ ಸಂಪೂರ್ಣವಾಗಿ ಸಹಕಾರದಲ್ಲಿದೆ ಅಂತ ಮಾರ್ಕೊ ರೂಬಿಯೋ ಹೇಳಿದ್ದಾರೆ ಅನ್ನೋದನ್ನ ಹೇಳಲಾಗಿದೆ. ದಕ್ಷಿಣ ಏಷ್ಯಾದಲ್ಲಿ ಹೆಚ್ಚುತ್ತಿರುವ ಉದ್ವಿಗ್ನತೆಯನ್ನು ಕಡಿಮೆ ಮಾಡುವುದಕ್ಕಾಗಿ ಶಾಂತಿ, ಭದ್ರತೆ ಮತ್ತು ವಿಭಿನ್ನ ವಿಷಯಗಳ ಬಗ್ಗೆ ಮಾತನಾಡಲು ಅವರು ಎರಡು ದೇಶಗಳೊಂದಿಗೆ ಮಾತನಾಡಿದ್ದಾರೆ. ಈ ರೂಬಿಯೋ ಅವರು ಪಾಕಿಸ್ತಾನದ ಪ್ರಧಾನಿಯೊಂದಿಗೆ ಕೂಡ ಮಾತನಾಡಿದ್ದು ಪಹಲ್ಗಾಮ್ನಲ್ಲಿ ನಡೆದ ದಾಳಿಯನ್ನ ಖಂಡಿಸಿದ್ದಾರೆ. ಹಾಗೂ ಇವುಗಳು ಹೇಳಲಾದ ಸೌಮ್ಯ ವಿಷಯಗಳಾಗಿವೆ. ಆದರೆ ಪಾಕಿಸ್ತಾನವು ಆಸ್ ಅ ಪಾಕಿಸ್ತಾನಿ ಭಯೋತ್ಪಾದನೆ ವಿರುದ್ಧದ ಹೋರಾಟದಲ್ಲಿ ನಾವು ಬಹಳಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತೇವೆ. ಭಯೋತ್ಪಾದನೆಯ ನಿರ್ಮೂಲನೆಗಾಗಿ ನಾವು $100 ಕಾಂಟ್ರಿಬ್ಯೂಷನ್ ಅನ್ನ ಮಾಡಿದ್ದೇವೆ ಅಂತ ಹೇಳ್ತಾ ಇದೆ. 90,000ಕ್ಕೂ ಹೆಚ್ಚು ಜನರು ಭಯೋತ್ಪಾದನೆ ವಿರುದ್ಧ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದ್ದಾರೆ. ಹಾಗೂ ಪಾಕಿಸ್ತಾನ ಇಲ್ಲಿಯವರೆಗೆ ಅದಕ್ಕಾಗಿ $152 ಹೆಚ್ಚು ಆರ್ಥಿಕ ನಷ್ಟವನ್ನ ಅನುಭವಿಸಿದೆ ಅಂತ ಹೇಳ್ತಾ ಇದೆ. ಆದರೆ ಇಲ್ಲಿ ಯೋಚಿಸಬೇಕಾದ ವಿಷಯವೆಂದ್ರೆ ಕೆಲವು ಸಮಯದ ಹಿಂದೆನೆ ಪಾಕಿಸ್ತಾನದ ರಕ್ಷಣಾ ಸಚಿವರು ಭಯೋತ್ಪಾದನೆಗೆ ಹಣಕಾಸು ಒದಗಿಸುವವರು ನಾವೇ ಅಂತ ಬಹಿರಂಗವಾಗಿ ಒಪ್ಪಿಕೊಂಡಿದ್ದರು. ಭಯೋತ್ಪಾದಕರಿಗೆ ತರಬೇತಿ ನೀಡುವವರು ನಾವೇ ಮತ್ತು ಅವರಿಗೆ ಸ್ಥಳಗಳು, ಅವರು ಎಲ್ಲಿ ಉಳಿಯಬೇಕು, ಅವರು ಏನು ಮಾಡಬೇಕು ಮತ್ತು ಅವರು ಯಾವ ದೇಶದ ಮೇಲೆ ದಾಳಿ ಮಾಡಬೇಕು ಅನ್ನೋದನ್ನ ನಿರ್ಧರಿಸುವವರು ನಾವೇ ಅಂತ ಹೇಳಿದ್ರು. ಸೊ ಗೆಳೆಯರೆ, ಒಂದೆಡೆ ಈ ಪಾಕಿಸ್ತಾನಿ ಪ್ರಧಾನಿ ಇದು ಸಂಭವಿಸಬಾರದು ಅಂತ ಹೇಳ್ತಾ ಇದ್ರೆ, ಮತ್ತೊಂದೆಡೆ ರಕ್ಷಣಾ ಸಚಿವರು ಅಂದ್ರೆ ಇಡೀ ದೇಶವನ್ನ ಕಂಟ್ರೋಲ್ ಮಾಡ್ತಾ ಇರುವ ಪಾಕಿಸ್ತಾನಿ ಸೈನ್ಯವು ಈ ಹೇಳಿಕೆಯನ್ನ ಕೊಡ್ತಾ ಇದೆ. ಹಾಗೂ ಇವತ್ತಿನ ಕಾಲದಲ್ಲಿ ಈ ಹೇಳಿಕೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು. ಇಲ್ಲಿ ಆಶ್ಚರ್ಯಕರ ವಿಷಯವೆಂದ್ರೆ US ವಿದೇಶಾಂಗ ಸಚಿವಾಲಯವು ಈ ವಿಷಯವನ್ನ ಉಲ್ಲೇಖಿಸಬೇಕಾಗಿತ್ತು, ಈ ವಿಷಯದ ಬಗ್ಗೆ ಚರ್ಚಿಸಬೇಕಾಗಿತ್ತು. ಆದರೆ ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ ಅಲ್ಲಿ ಪಾಕಿಸ್ತಾನ ನೀಡಿದ ಈ ಹೇಳಿಕೆಯನ್ನ ತೆಗೆದು ಹಾಕುವುದಕ್ಕಾಗಿ ಪ್ರಯತ್ನಿಸಲಾಗ್ತದೆ. ಈಗ ಹೇಳಿಕೆಯನ್ನು ಕೂಡ ತೆಗೆದು ಹಾಕಲಾಗಿದೆ. ಸೊ ಅಂತ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನವೇ ಇದನ್ನು ಒಪ್ಪಿಕೊಂಡಾಗ ಈ ಎಲ್ಲ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ, ಇದು ಯೋಚನೆ ಮಾಡುವಂತಹ ವಿಷಯವಾಗಿದೆ. ಸೊ ಈಗ ನಾವು 4ನೇ ಅಪ್ಡೇಟ್ ಬಗ್ಗೆ ಮಾತಾಡೋಣ. ಭಾರತದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಜಿ ಅವರು ಅಮೆರಿಕದ ರಕ್ಷಣಾ ಕಾರ್ಯದರ್ಶಿ ಪೀಟ್ ಹೆಗ್ಸೆತ್ ಅವರೊಂದಿಗೆ ಫೋನಲ್ಲಿ ಮಾತುಕತೆ ನಡೆಸಿದ್ರು. ಈ ಸಂಭಾಷಣೆಯಲ್ಲಿ ಪಹಲ್ಗಾಮ್ ದಾಳಿಯ ಕುರಿತು ಭಾರತ ಮತ್ತು ಅಮೆರಿಕ ನಡುವಿನ ಫೋನ್ ಸಂಭಾಷಣೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ನೀಡಲಾಗ್ತಾ ಇದೆ. ರಕ್ಷಣಾ ಸಚಿವರು ಈ ರೀತಿ ಫೋನ್ ಕರೆಯಲ್ಲಿ ಮಾತನಾಡಿದಾಗ ಅದು ಯಾವ ವಿಷಯಗಳನ್ನು ಚರ್ಚಿಸಲಾಗಿದೆ ಅನ್ನೋದ್ರ ಬಗ್ಗೆ ಏನು ಸ್ಪಷ್ಟವಾಗಿಲ್ಲ. ಆದರೆ ಇಲ್ಲಿಯವರೆಗೆ ಬಂದಿರುವ ವರದಿಗಳಿಂದ ಭಾರತ ತನ್ನ ನಿಲುವನ್ನ ಬದಲಾಯಿಸುತ್ತಿಲ್ಲ ಅಂತ ಹೇಳಬಹುದು. ಪಾಕಿಸ್ತಾನವು ಬಹಳ ಹಿಂದಿನಿಂದಲೂ ಭಯೋತ್ಪಾದಕ ಸಂಘಟನೆಗಳನ್ನ ಬೆಂಬಲಿಸುತ್ತಿದೆ, ಟ್ರೈನಿಂಗ್ ನೀಡ್ತಾ ಇದೆ, ಫಂಡಿಂಗ್ ಅನ್ನ ಒದಗಿಸುತ್ತಿದೆ ಅನ್ನೋದನ್ನ ರಾಜನಾಥ್ ಸಿಂಗ್ ಅವರು ತಮ್ಮ ಸ್ಪಷ್ಟ ಮಾತುಗಳಲ್ಲಿ ಹೇಳಿದರು. ಹಾಗೂ ಇದರಲ್ಲಿ ಅವರು ಜಾಗತಿಕ ಸಮುದಾಯವು ಇಂತಹ ಗಂಭೀರ ದಾಳಿಗಳನ್ನ ಬಹಿರಂಗವಾಗಿ ಖಂಡಿಸಬೇಕು ಅನ್ನೋದನ್ನು ಕೂಡ ಹೇಳಿದರು. ಹಾಗೆಯೇ ಇಡೀ ಜಗತ್ತು ಕೂಡ ಇದನ್ನ ಖಂಡಿಸಿದೆ. ಭಾರತಕ್ಕೆ ಎಲ್ಲೆಡೆಯಿಂದ ಬಹಿರಂಗವಾಗಿ ಸಪೋರ್ಟ್ ಸಿಗ್ತಾ ಇದೆ. ಅಮೆರಿಕ, ರಷ್ಯಾ, ಇಸ್ರೇಲ್, ಫ್ರಾನ್ಸ್ ಹಾಗೂ ಈಗ ಅಮೆರಿಕದ ರಕ್ಷಣಾ ಕಾರ್ಯದರ್ಶಿ ಭಾರತದೊಂದಿಗೆ ಒಗ್ಗಟ್ಟನ್ನು ತೋರಿಸುತ್ತಾ ಅಮೆರಿಕ ಭಾರತದ ಸ್ವರಕ್ಷಣೆ ಹಕ್ಕನ್ನ ಬೆಂಬಲಿಸುತ್ತದೆ ಅಂತ ಹೇಳಿದರು. ಈ ಶಬ್ದಗಳೇ ಈ ಇಡೀ ವಿಷಯವನ್ನ ಕ್ಲಿಯರ್ ಮಾಡ್ತದೆ. ಇದರರ್ಥ ಆತ್ಮರಕ್ಷಣೆಗಾಗಿ ಭಾರತವು ಪಾಕಿಸ್ತಾನದ ಮೇಲೆ ರಿಟಾಲಿಯೇಷನ್ ಮಾಡಿದ್ರು, ನಾವು ಇದರಲ್ಲಿ ಸಂಪೂರ್ಣವಾಗಿ ಭಾರತದ ಜೊತೆಗೆ ಇದ್ದೇವೆ ಅಂತ ಹೇಳ್ತಾ ಇದೆ. ಹಾಗೂ ರಿಟಾಲಿಯೇಷನ್ ಅಂದ್ರೆ ಈ ರೀತಿಯಾಗಿ ಯಾವುದೇ ಒಂದು ಸಂಘಟನೆ ಬಂದು ಭಾರತದ ಮುಗ್ಧ ಜನರನ್ನ ಕೊಲ್ಲುತ್ತಲೇ ಇರ್ತದೆ ಮತ್ತು ಭಾರತ ಅದಕ್ಕೆ ಏನು ಮಾಡುವುದಿಲ್ಲ. ಆಗ ಅಂತ ದೇಶದೊಳಗೆ ಸೃಷ್ಟಿಯಾಗುವ ನೆಗೆಟಿವ್ ಇಮೇಜ್ ಮತ್ತು ಇತಿಹಾಸದ ಪುಟಗಳಲ್ಲಿ ಭಾರತದ ಮಾನಹಾನಿ ಡೆಫಿನೆಟ್ಲಿ ಇದು ಬಹಳ ಮ್ಯಾಟರ್ ಆಗಿರಲಿದೆ. ಅದಕ್ಕಾಗಿ ಭಾರತವು ತನ್ನ ಇತಿಹಾಸವನ್ನು ಹಾಳು ಮಾಡುವುದಕ್ಕೆ ಬಯಸುವುದಿಲ್ಲ
ಮತ್ತು ಭಾರತದೊಳಗಿನ LOCಯ ಸೀಸ್ ಫೈರ್ ಅನ್ನ ಮುರಿಯುವ ಪಾಕಿಸ್ತಾನದಂತಹ ದೇಶಗಳು ಭಾರತದೊಳಗೆ ಪ್ರವೇಶಿಸಿ ಭಯೋತ್ಪಾದನೆಯನ್ನ ನಡೆಸುತ್ತಿದೆ. ನಾವಿದರಿಂದ ಸುಮ್ಮನೆ ಕೂಡುವರು ಅಲ್ಲ. ಸೊ ಸದ್ಯಕ್ಕೆ ಖಂಡಿತವಾಗಿಯೂ ಜಾಗತಿಕ ಒತ್ತಡವು ಈಗ ಭಾರತದ ಮೇಲೆ ನಿಧಾನವಾಗಿ ಹೆಚ್ಚುತ್ತಿದೆ. ಈ ಒತ್ತಡವು ಹೆಚ್ಚು ಪ್ರಬಲವಾಗುವ ಹೊತ್ತಿಗೆ ಭಾರತ ತನ್ನ ಕೆಲಸವನ್ನು ಪೂರ್ಣಗೊಳಿಸುವಂತೆ ಭಾರತ ಸರ್ಕಾರವು ಕೆಲವು ಬಲವಾದ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾದ ಸಮಯ ಇದಾಗಿದೆ. ಸೊ ಗೆಳೆಯರೆ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಭಾರತಕ್ಕೆ ಈ ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕೆ ಇನ್ನೂ ಎಷ್ಟು ದಿನಗಳು ಬೇಕು? ಕಾಮೆಂಟ್ಗಳಲ್ಲಿ ನಿಮ್ಮ ಅಭಿಪ್ರಾಯವನ್ನು ಬರೆದು ತಿಳಿಸಿ. ಹಾಗೂ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.